ಗೌಡ್ರ ನೀವೇನ್ ಹೇಳಿದ್ರಿ ಗೌಡ್ರ? ನಮ್ಮ ಮದುವೆಗೂ ಮತ್ತೆಕ ನನಗೊಂದು ಬಂಗಾರದ ನಕ್ಲೇಸ್ ಮಾಡಿಸ್ಕೊಡ್ತೀನಿ ಅಂದಿದ್ರಿಲ್ರಿ? ಎಲ್ರಿ ಬಂಗಾರದ ನಕ್ಲೇಸ್? ಅಲ್ರಿ ಗೌಡ್ರ, ಬರೇ ಸುಳ್ಳು ಹೇಳ್ತೀರಲ್ರಿ ನೀವು ನನಗೆ? ನೆನಪಾರಿನಂತ ಮಾಡಿ ಏನು ನೀನೆ? ನೆನಪಾರಿಲ್ಲ ನಾನು. ನಿನಗ ಬಂಗಾರದ ನಕ್ಲೀಸ್ ನಾಳೆ ನಾಳೆ ಬರ್ತೈತಂತ. ನೀ ಹೇಳುಕಿತ ಮೊದ್ಲ ನನಗೆ ನೆನಪೈತಿ. ನಾನು ಬಂಗಾರ ಅಂಗಡಿಗೆ ಹೋಗಿ ಮಾಡ್ಸಕ್ ಕೊಟ್ಟು ಬಂದೀನಿ. ಅವ್ರ ಅದೇನ ರೆಡಿ ಆಗಿಲ್ಲತ್ತ ಡಿಸೈನ್. ನಾಳೆ ಕೊಡ್ತೀನಿ ಅಂದ್ರ ಅದಕ್ಕೆ ಇವತ್ತು ಒಂದು ದಿನ ನಾಳೆ ಬರ್ತೈತಿ ನಕ್ಲೇಸ್. ದಿನ ಹಾಕೊಂಡು ಅಡ್ಡಾಡಕತ್ತ ನನ್ನ ನೀಲುಗೆ ನಾ ಮಾಡಿಸ್ಕೊಡುದಿಲ್ಲನು? ಈಗ ಮಾಡ್ಸಕ್ ಕೊಟ್ಟು ಬಂದಿರಿ ನೀವು? ಛೇ, ಇವತ್ತೇ ಬಂದ್ರೆ ಚಲೋ ಆಕಿತ್ತು. ಯಾಕಿದ್ರೆ ಇರೋಲಕ್ ಬಿಡ್ರಿ, ನಾಳೆ ಬರ್ಲಾಡ್ರಿ, ನಡೀತದೆ. ಶಾರದಕ್ಕ ಕೇಳಿಸ್ಕೊಂಡೆ? ಶಾರದಕ್ಕ ಕೇಳಿಸ್ಕೊಂಡಿ? ಗೌಡ ನೋಡಲ್ಲಿ, ಆಕಿಗೆ ಬಂಗಾರದ ನಕ್ಲೇಸ್ ಮಾಡ್ಸಾಕ್ ಹಾಕಿ ಬಂದಾನಂತ. ಹೂನ ಕೇಳಿಸ್ಲಾಕತೈತಿ, ನನಗೂ ಕೇಳಿಸ್ಲಾಕತೈತಿ. ಅಲ್ಲ ಇನ್ನ ಈಕಿಗೆ ಏನೇನು ಮಾಡಿಸ್ಕೊಟ್ಟಿರ್ಲಾಕಿಲ್ಲಿವ. ಇವನು ಮಾಡ್ತೀನಿ ಬಿಡ್ರಿ, ಕೈ ಬಿಡ್ರಿ. ನಂದು ಅಲ್ಲೆಲ್ಲರ ಒಂದು ಕಲ್ಲರ ಒಂದು ಬಡಿಗೆರ ಐತನ ಕೊಡ್ರಿ. ಒಂದನ್ನ ಎತ್ತಾಗ ಹಾಕಿದೆ ಅಂದ್ರ ಇಲ್ಲೇ ನೆಗದು ಬೀಳ್ಬೇಕಿವ. ಅದು ನೀನು ನನ್ನ ನಿನ್ನೆ ರೇಷ್ಮೆ ಸೀರೆ ಕೊಡ್ಸಿದೆ ಅಲ್ಲ, ಅದ್ಯಾಕೆ ಉಟ್ಕೊಂಡ್ ಬಂದಿಲ್ಲ ನೀನು? ಅಲ್ಲ ನಾ ಕೊಡ್ಸಿದ್ರೂ ಅದನ್ನ ಉಟ್ಟಿಲ್ಲ. ಏನ್ ದಿನ ಉಡು ಸೀರೆನೆ ಉಟ್ಕೊಂಡ್ ಬಂದಿಲ್ಲ? ಗೌಡ್ರ ಅದು ಸೀರೆ ಎಲ್ಲ ಉಟ್ಕೋಬೇಕತ್ ಮಾಡಿದಾರಿ ಗೌಡ್ರ. ಅದು ನೋಡಾಕತ್ತೇನ ಯಾಕ ಮನ್ಸ ಬರ್ಲಿಲ್ರಿ ನನಗೆ ಉಡಾಕ. ಅದಕ್ಕೆ ನೋಡಿ ನೋಡಿ ಹಂಗ ಇಟ್ಟು ಬಿಟ್ಟಿನ್ರಿ. ನಾ ಸೀರೆ ಉಡುದಿಲ್ರಿ ಗೌಡ್ರ. ನನಗೇನೋ ಒಂಥರ ರೀ ಆ ಸೀರೆ ಅಂದ್ರೆ ಪಂಚ ಪ್ರಾಣ. ಮತ್ ಹೊಲಸೈತಂದ್ರ ರೀ ಅದಕ್ರಿ ಗೌಡ್ರ ಬ್ಯಾಡ್ರಿ. ಅದು ಹಂಗೇ ಇರ್ಲಿ, ಮತ್ತೆ ಯಾವಾಗಾರ ಬಿಡ್ತೀನತ್ರಿ. ಈಗಿದೇ ಇರ್ಲ್ರಿ ನನಗೆ. ನಿನ್ನ ಮಾತಿಗೆ ನಗು ಬರ್ತೈತಿ. ಅಲ್ಲ ಸೀರೆ ಉಟ್ಕೊಳಕ್ ತಗೊಂಡ್ ಬಂದ್ ಕೊಟ್ಟಿನಿ, ನೋಡ್ ಇಡಾಕ್ ತಂದ್ ಕೊಟ್ಟಿನಿ ಏನ? ಆಯ್ತಾಯ್ತ, ಯಾಕಿದ್ರೆ ಇರೋಲೆಕ್ ಬಿಡು. ಶಾರದಕ್ಕ ಕೇಳಿಸ್ಕೊಂಡಿ ಗೌಡ್ರ ಮಾತ. ಅಲ್ಲಿ ನೋಡಲ್ಲಿ ಗೌಡ್ರಕ್ಕಿಗೆ ಬಂಗಾರದ ನಕ್ಲೇಸ್ ಅತ್ತ, ರೇಷ್ಮಿ ಸೀರೆ ಅತ್ತ. ನಾ ಏನೇನ್ ಕೊಡ್ಸಿರಕಿಲ್ಲ ಅಂತೀನಿ ನಾನು. ಹಿಂಗ ಆಗಬಾರ್ದಾಗಿತ್ತವ ಶಾರದಕ್ಕ, ಹಿಂಗ ಆಗಬಾರ್ದಾಗಿತ್ತು. ಅಲ್ಲ ಶಾರದಕ್ಕ, ಒಂದು ದಿನ ಗೌಡ್ರ ನಿನಗ ಬಂಗಾರದ ಏನಾರ ಮಾಡಿಸ್ಕೊಟ್ಟಾರ? ಇಲ್ಲ ರೇಷ್ಮಿ ಸೀರೆ ತಂದು ಕೊಟ್ಟಾರ? ಇಲ್ಲ. ಹೆಂಗಿದ್ದೆ ಶಾರದಕ್ಕ? ಹೆಂಗಾಗ್ಬಿಟ್ಟೆ ನೀನ್ ನೋಡಕತ್ರ ಹೊಟ್ಟೆ ಕಾರ ಕಲಸಂಗ ಆಗಕತ್ತದೆ ಶಾರದಕ್ಕ. ಏ ಹಡಬಿಟ್ಟಿ, ಮುಚ್ಚತಿಲ್ಲಲಿ ಬಾಯಿ, ಮುಚ್ಚತಿಲ್ಲ. ನಾನು ಕೇಳಾಕತ್ತೀನಿ, ಕೇಳಿಸ್ಕೊಳಕತ್ತೀನಿ, ನಾನು ನೋಡಾಕತ್ತೀನಿ. ಅದನ್ನೇ ಕಟ್ಟು ಒತ್ತಿ ಒತ್ತಿ ಹೇಳಿ ಹೇಳಿ ನನ್ನ ಹೊಟ್ಟೆ ಉರಿಸ್ತೀಯ ಹಡಬಿಟ್ಟಿ. ಮುಚ್ಚುಗೊಂಡ ನಿಂದಿರ್ತೀನ ಮತ್ತೆ ನೋಡ್ ಮತ್ತೆ. ಯಾಕೆ ನೀಲು, ಏನಾಯ್ತು? ಅಲ್ಲಿ ನೋಡ್ರಿ ಗೌಡ್ರ, ನಿಮ್ ಹೆಂಡತಿ ಗೌಡ್ರ. ಶಾರದಾ, ನೀ ಏನ್ ಇಲ್ಲಿ? ಅಲ್ಲ ನಿನಗೆ ಹೇಳಿದ್ದೆ ಇಲ್ಲ ನಾನು ಮನಿ ಬಿಟ್ಟು ಎಲ್ಲಿ ಹೋಗ್ಬೇಡ ಅಂತೇಳಿ? ಇಲ್ಲದಕ್ ಬಂದಿ? ಯಾಕ್ರಿ ಶಾಕ್ ಆಯ್ತು? ಶಾಕ್ ಆಗಲೇಬೇಕಂತ ಹೇಳಲ್ಲ ನಾ ಬಂದಿದ್ದೆ. ನೀವು ನನಗ್ ಶಾಕ್ ಕೊಡ್ಬೇಕಂತ ಮಾಡಿದ್ರಿ, ಆದ್ರೆ ಈಗ ನಾ ನಿಮಗ್ ಶಾಕ್ ಕೊಟ್ಟೀನಿ. ಹೆಂಗೈತ್ ಶಾಕ್? ಏನಿದೆ? ಶಾರದಾ, ನಡಿ ಮನಿಗೆ ಮನ್ಯಾಗ ಕೂತ್ ಮಾತಾಡೋಣತ್ತ. ನಡಿ ಮನಿಗೆ. ನಡಿ ಮನಿಗೆ. ಮನ್ಯಾಗ ಕೂತ್ ಮಾತಾಡೋಣತ್ತ? ಏನ್ ಉಳ್ದೈತಿ ಮನ್ಯಾಗ ಕೂತ್ ಮಾತಾಡಕ? ಏನಿದು ನನಗ್ ಗೊತ್ತಾಗಬೇಕು. ಅಲ್ಲ ಒಂದ್ ಈಟರ ನಿಮಗ ಏನಾರ ಐತೆ? ಎಲ್ಲಾ ಬಿಟ್ಟ ನಿಂತೀರಿ ನೀವು, ಅದಕ್ಕೆ ಇಟ್ಟೆಲ್ಲ ನಡ್ಸಾಕತ್ತೀರಿ. ನಾ ಎಷ್ಟು ನಂಬ್ಕೊಂಡ್ ಕೂತಿದ್ಯಾಲೋ ಗೌಡ ನಿನಗ. ನೀನು ಮಾತ್ರ ಸುಮ್ಮ ಬಿಡುದಿಲ್ಲ ನಾನು. ಏ ಹಡಿಬಿಟ್ಟಿ, ಏಸ್ತಿಂದ ಕಾಯಕತ್ತಿದ್ದೆ ನನ್ನ ಮನಿ ಮುರಿಬೇಕಂತ ಹೇಳಕಿಸಿಂದ್ರೆ ಎಲ್ಲಾ ಬಿಟ್ಟು ನನ್ನ ಗಂಡನೇ ಸಿಕ್ಕ ಏನ ನಿನಗ? ಅವನ ಜೊತೆ ಏನ ನಿಂದು? ಏ ನಿಮ್ಮೋನ ಬಾಳ ಮಾತಾಡಕತಿ. ಮರ್ಯಾದಿ ಇರ್ಲಿ. ಅಯ್ಯಯ್ಯ, ಹೌದೇನ? ಮರ್ಯಾದೆ ಬೇರೆ ಕೊಡ್ಬೇಕೇನ ನಿನಗ? ಮುನಿಪ ಕೊಡ್ತೀನತ್ತ. ಈ ಗೀತಾ ಎಸೈತ ಹೊರವ ಒಂದೆರಡು ಶಾಲ ಹಾರ ತಗೊಂಡ್ ಬರ್ರಿ. ಊರಾಗ ಯಾರು ಮಾಡ್ಲಾರ್ದು ಗಣಂದಾರಿ ಕೆಲಸ ಮಾಡ್ಯಾರ. ಶಾಲ ಹಚ್ಚಿ ಹಾರ ಹಾಕಿ ಸನ್ಮಾನ ಮಾಡಿ ಊರಾಗೆಲ್ಲ ಮೆರೆಸು ಮತ್ತ ಪಾಪ ಮತ್ತ ದೊಡ್ಡ ಸಾಧನೆ ಮಾಡ್ಯಾರಲ್ಲ, ಅದಕ್ಕೆ ಮರ್ಯಾದೆ ಕೊಡ್ಬೇಕತ್ತ. ಮರ್ಯಾದೆ ನಿಮ್ಮ ಜನ್ಮಕ್ಕಿಟ ಬೆಂಕಿ ಹಾಕ. ಮರ್ಯಾದೆ ಬೇರೆ ಕೊಡ್ಬೇಕ ನಿಮಗ ನಾನು? ಕೊಡ್ತೀನಿ ಬರೀ ಮರ್ಯಾದೆ. ನನಗ ಊರಾಗ 4 ಮಂದಿ ಮಾತಾಡ್ಕೊಳಕತ್ತಿದ್ರು, ಕಿವಿಗೆಲ್ಲ ಬಿದ್ದು ನನಗ ಹಂತವಲ್ಲತ್ ಹೇಳಿ ಅವ್ರ ಜೋಡನ ಬಾಯಿ ಮಾಡಿ ಬಂದೆ ನಾನು. ಅವತ್ತ ಅವ್ರ ಮಾತು ಕೇಳಿ ನಿಮ್ಮನ್ನ ಎಲ್ಲಿಡ್ಬೇಕಲ್ಲಿ ಇಟ್ಟಿದ್ದೆ ಅಂದ್ರೆ ನನಗೆ ಇವತ್ತು ಈ ಸ್ಥಿತಿ ಬರ್ತಿದ್ದಿಲ್ಲ. ಹಿಂಗದಿಯ ತನ್ಕೊಂಡಿದ್ದಿದ್ದಿಲ್ಲ ನಾನು. ನನ್ನ ಗಂಡ ಶ್ರೀರಾಮ್ ಚಂದ್ರ ತನ್ಕೊಂಡಿದ್ದೆ. ನೀನ ನೋಡ್ಕೊಂಡು ಇನ್ನ ಮುಸುಡಿ ನೋಡೇನ. ಹಿಂಗ ಆಗಬಾರ್ದಾಗಿತ್ತವ ಶಾರದಕ್ಕ, ಹಿಂಗ ಆಗಬಾರ್ದಾಗಿತ್ತು. ಅಲ್ಲ ಶಾರದಕ್ಕ, ಊರಾಗ 4 ಮಂದಿ ಬುದ್ಧಿ ಹೇಳಕಿ ನೀನ. ನಿನ್ನ ಗಂಡನ ನೀನ ಹದ ಬಸ್ನಾಗ ಇಟ್ಕೊಂಡಿಲ್ಲಲ್ಲ. ಅಲ್ಲ ಈ ಊರಾಗ ಏನಾರ ಈ ವಿಷಯ ಗೊತ್ತಾಯ್ತಂದ್ರ ಮಂದಿ ಹಾಡ್ಕೊಂಡ ನಗಂಗಿಲ್ಲೇನ? ನಿನ್ನ ನೋಡಿದ್ರ ಹೊಟ್ಟಿಯಾಗ ಸಂಕಟ ಆದಂಗ ಆಗಕತ್ತದವ. ಹೆಂಗಿದ್ದೆ ಶಾರದಕ್ಕ? ಹೆಂಗಾಗಿಬಿಟ್ಟೆ ಶಾರದಕ್ಕ ನೀನ? ಲೇ ಹೊಡಿಬಿಟ್ಟಿ, ಮುಚ್ಚತಿ ಇಲ್ಲ ಬಾಯಿ. ಮತ್ತ ನೋಡ್ ಮತ್ತೆ ನನಗ್ ಬರೋ ಸಿಟ್ಟಿಗಿ ಮತ್ತೆ ಏನ್ ಮಾಡ್ತೀನಿ ಅನ್ನೋದು ನನಗ ಗೊತ್ತಿಲ್ಲ. ಸುಮ್ಮ ಮುಚ್ಚುಕೊಂಡ ನಿಂದ್ರೆ. ಅಲ್ಲ ಹೇಳಾಕತ್ತೀನಿ ನಿನಗ ಗಾಳಿ ಹಿಟ್ಟದ. ನಿಂದೇನೆಲ್ಲ ನಡಬರ್ಕ ಸುಮ್ಮ ನಿಂದಿರ್ತೀಲೇ. ಹೆಣ್ಣಲ್ಲೆಲ್ಲೇ ನೀನು? ಹೆಮ್ಮಾರಿ ನಿನಗ. ಇನ್ನೊಬ್ಬರ ಸಂಸಾರದಾಗ ಆಟ ಆಡೋದು ಗೊತ್ತಾಗೋದಿಲ್ಲ ಹಡಿಬಿಟ್ಟಿ ನಿನಗ. ಅನ್ಕೊಂಡಿದ್ದಿದ್ದಿಲ್ಲ ನಾನು, ಅನ್ಕೊಂಡಿದ್ದಿದ್ದಿಲ್ಲ ನೀ ಹಿಂಗದಿ ಅಂತೇಳಿ ಅನ್ಕೊಂಡಿದ್ದಿದ್ದಿಲ್ಲ. ಹಡಿಬಿಟ್ಟಿ, ಊರ್ ಹಡಿಬಿಟ್ಟಿ. ಮುಖ ನೋಡಿದ್ರೆ 3 ದಿನ ಕೂದ್ ಹೋಗುದಿಲ್ಲ. ನೀನು ಎತ್ಲಿ ನಿನ್ನ ತಲೆಯಾಗಿನ ಕೂದ್ಲ 4 ಕೂದ್ಲಿಲ್ಲ ಇಟ್ಟದ್ದಿ ಸೌಂಡ್ ಮಾಡಾಕತ್ತಿ. ಇನ್ನೇನು ಮಾಡ್ತೀನತ್ತ ನಿನಗ. ರೀ ಗೌಡ್ರ ನೋಡ್ರಿ, ನೀವ್ ಹೆಂಗ್ ಮಾತಾಡಕತ್ತಾಳ ನನಗ?
ಲೇ ನಿಮ್ಮೋನ ನೀನ ಹೇಳಾಕತ್ತೀನಿಲೇ ನಡಿ ಮನಿಗೆ ಮನ್ಯಾಗ ಕೂತ್ ಮಾತಾಡೋಣ. ಏನ ಏನ ನಿನ್ನ ತಿಂಡಿ ಹೇಳಿನಿಲ್ಲ ನಿನಗೆ ಮನಿ ಬಿಟ್ಟು ಹೊರಗೆ ಹೋಗ್ಬೇಡ ಅಂತ ಹೇಳಿ. ಹೌದೇಪ್ಪ ಹೌದೇ, ನನ್ನ ಗಂಡ ಶ್ರೀರಾಮಚಂದ್ರ ಅಂತ ಹೇಳಿ ಮನ್ಯಾಗ ಡೊಕ್ಕೊಂಡ್ ಕೂತಿದ್ದೆ ನಾನು. ಈಗ ನಿನ್ನ ಬಣ್ಣದ ಬಯಲಾಟಗಳು ಎಲ್ಲ ಹೊರಗ್ ಬಿದ್ದ ಮ್ಯಾಗ ನಾ ಯಾಕೆ ಮನ್ಯಾಗ ಕುಂದಿರ್ಲಿ? ಅಟ್ಟಕ್ಕೂ ನೀ ನನಗ ಬೇಕಾಗೇ ಇಲ್ಲ ಅಲ್ಲ. ನಿನಗ ಬೇಕಾಗಿದ್ದ ಆಕಿನ ಜೋಡನೆ ಹರಿಗಾಡಕತ್ತಿ ಅನ್ಕೊಂಡೆ ನಾನು. ಮುಂಜಾನೆ ನಾ 8 ಆಗಿರಲ್ಲ ಮನಿ ಬಿಟ್ಟು ಹೊಂಟಿದ್ದಿ. ರಾತ್ರಿ 10 ಆದ್ರೂ ಮನಿಗೆ ಏನ ಬಂದಿದ್ದಿಲ್ಲ. ಗೊತ್ತಿತ್ತು ನನಗ ಏನೋ ಡೌಟ್ ಹೊಡ್ಯಾಕತ್ತಿತ್ತು, ಆದ್ರೆ ಪಕ್ಕಾ ಗೊತ್ತಾಗಿದ್ದಿಲ್ಲ. ಈಗೆಲ್ಲ ಗೊತ್ತಾಯ್ತಲ್ಲ. ನಿನ್ನ ಮಾತ್ರ ಸುಮ್ಮ ಬಿಡುದಿಲ್ಲ ಗೌಡ, ನಿನ್ನ ಮಾತ್ರ ಸುಮ್ಮ ಬಿಡುದಿಲ್ಲ. ಏನು ಕಡಿಮೆ ಮಾಡಿದ್ದೆ ಗೌಡ ನಾ ನಿನಗ? ನನ್ನ ಗಂಡ ಅಂತ ಹೇಳಿ ನೀ ಹೇಳಿದೆಲ್ಲ ಕೇಳ್ಕೊತ ಬಿದ್ದಿದ್ದೆ ಅಲ್ಲ ನಾನು. ಇನ್ನು ಮುಂದೆ ಈ ಶಾರದಾ ಹಿಂಗಿರುದಿಲ್ಲ, ನೆನಪಿಟ್ಕೋರು ಗೌಡ ನೀನು. ಬಾಳ ಮಾತಾಡಕತಿ ಬಾಯಿ ಹದ್ದು ಬಸ್ನಾಗ ಇಟ್ಕೊಂಡು ಮಾತಾಡಿದಿ ಚಲೋ ಐತಿ. ಇಲ್ಲ ಮತ್ತ ನೋಡ್ ಮತ್ತ ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ. ಏನ ಬಾಯಿ ಹದಬಸ್ನಾಗ ಇಟ್ಕೊಂಡು ಮಾತಾಡ್ಬೇಕ ನಾನು? ಎದಕ್ಕೆ ಮಾತಾಡ್ಬೇಕಂತೀನಿ ನಾನು? ಎದಕ್ಕೆ ಮಾತಾಡ್ಲಿ? ನೀನು ಇಟ್ಟೆಲ್ಲ ಹೊಲಸ ರಮರಾಡಿ ಮಾಡಕತ್ತಿ, ಬಾಯಿನ ಹದಬಸ್ನಾಗ ಮಾತಾಡ್ಬೇಕತ್ತ. ಹೌದಪ್ಪ ಮಾತಾಡ್ತೀನಿ. ನನ್ನ ಸಂಸಾರ ಮೂಲಿಯ ಗುಂಪು ಮಾಡಿ ಇಡ್ತೀನಿ ನೀನು. ಅಂದ್ರು ಶಾರದಕ್ಕ ನಿನ್ನ ಗಂಡ ಹಿಂಗದಾನಂತ ಅನ್ಕೊಂಡಿದ್ದಿಲ್ಲವ ನಾನು. ಊರಾಗ 4 ಮಂದಿಗೆ ಬುದ್ಧಿ ಹೇಳವ, ಆದ್ರೆ ತನ್ನ ಬುದ್ಧಿಯನ್ನ ಲದ್ದಿ ತಿನ್ನಾಕ ಹೋಗಿತ್ತೇನೆ. ಯವ ಒಂದ್ ದಿನದಿದ್ದಲ್ಲ ಶಾರದಕ್ಕ, ಇದು ತಿಂಗಳಾನಗಟ್ಲೆ ನಡ್ಸಿದ ಆಟ ಇದು. ನಮ್ಮ ಕಣ್ಣಿಗೆ ಬಿದ್ದ ಏಸ್ ದಿನ ಆಯ್ತು. ನಿನಗೆ ಹೇಳ್ಬೇಕತ್ತ ಬಂದಾವಮ್ಮಿ ನೀನು ನನ್ನ ಗಂಡ ಶ್ರೀರಾಮಚಂದ್ರ ಅಂತೇಳಿ ನಮಗ ನಾಯಿಗೆ ಉಗದ ಕಳಿಸ್ತಿದ್ದಿ. ಅದಕ್ಕ ನೋಡಿ ನಿನ್ನ ಗಂಡನ ಶ್ರೀರಾಮಚಂದ್ರನ ಆಟಗಳು. ಅಂದ್ರು ಶಾರದಕ್ಕ ಊರಾಗ 4 ಮಂದಿಗೆ ಯಾಕ ಹಡಿಬಿಟ್ಟ್ಯಾರ? ಏನ್ರೇ ನಿಮ್ದ? ಹಂಗ ಹಿಂಗ ಹೋಗೋರ್ಗಿ ಬರೋರ್ಗಿ ಯಾವಾಗ ನೋಡಿದ್ರು ಬೈಕೋತ ಇರ್ತಿದ್ದೇವ. ಆದ್ರ ನಿನ್ನ ಗಂಡನ್ನ ನೀನ ಅದ ಬಸ್ನಾಗ ಇಟ್ಕೊಳ್ಳಿಲ್ಲಲ್ಲ. ಮಂದಿ ಸಂಸಾರ ಎಲ್ಲ ಸುದ್ದಿ ಮಾಡಕ್ ಹೋಗಿದ್ದಿ, ಆದ್ರೆ ನಿನ್ನ ಸಂಸಾರ ನೋಡ್ಕೊ ಮೊದ್ಲು. ಅಂದ್ರನು ಹೆಂಗಿದ್ದೆ ಶಾರದಕ್ಕ ನೀನು? ಹೆಂಗಿದ್ದಿ? ಗಟ್ಟಿಮುಟ್ಟು ಕಲ್ಲಿನಂಗಿದ್ದಿ. ಆದ್ರೆ ಈಗ ನೋಡಿ ಈಗ ಹೆಂಗಾಗಿ ಬಿಟ್ಟಿ. ಯವ್ವ ಶಾರದಕ್ಕ ನಿನ್ನ ನೋಡಕ್ ಆಗಾಕತ್ತಿಲ್ಲವ. ಈ ಕಣ್ಣಾರ್ಲಿ ಅಂತರು ನೋಡಕೇ ಆಗಾಕತ್ತಿಲ್ಲ ನಮಗ. ನೋಡು ಗೌಡ ನೋಡು, ನಿನ್ನ ಸಂಬಂಧ ನಾ ಅನಿಸ್ಕೊಳಂಗಾಯ್ತು. ನೋಡು ಇವ್ರೇ ಹಿಂಗ ಮಾತಾಡಕತ್ತಾರ. ನೀನು ಊರಾಗಿನ ಮಂದಿ ಹೆಂಗ ಮಾತಾಡಕಿಲ್ಲ? ನಿನ್ನ ಹೆಣ ಎತ್ತಿ ನಿನ್ನ ಬಾಯಾಗ ಮಣ್ಣು ಬೆಳಿ, ನಿನ್ನ ಕೈ ಸೇದೋಲಿ, ನಿನಗೆ ಬರಬಾರ್ದು ಬರ್ಲಿ, ನನಗೆ ಮೋಸ ಮಾಡಿ ಅಂದ್ರೆ ನಿನ್ನ ನೋಡ್ ಮತ್ತೆ ನಿನ್ನ ಕಾಲು ಮುರಿದು ಹೋಲಿ, ನಿನ್ನ ಕಾಲಿಗೆ ಏನಾರ ಕಚ್ಚಿ ನೀನು ಮೂಲೆ ಗುಂಪಾಯ ಕುಂದ್ರಲಿ. ರೀ ಗೌಡ್ರ ನೋಡ್ರಿ ಹೆಂಗ್ ಮಾತಾಡಕತ್ತಾಳ. ಗೌಡ್ರ ನಿಮಗೇನ್ರಿ ಈಕಿ ಬೈದಿದ್ದೆಲ್ಲ ಹಿಂಗ ಅದು ಅಂದ್ರ? ಏ ಹಡಿಬಿಟ್ಟಿ ಮುಚ್ಚಲೆ ಬಾಯಿ. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರ ಹೊಸದಾಗಿ ನೋಡಕತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡ್ರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ಎಪಿಸೋಡ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಮಿಡಿ ಐತ್ರಿ. ದಯವಿಟ್ಟು ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ವಿಡಿಯೋ ಕೊನೆ ತನಕ ನೋಡ್ರಿ.